ಶುಭ ನವಗಳು. ಈಗಾಗಲೇ ಹಿಂದಿನ ತರಗತಿಯಲ್ಲಿ ರೇಖಾಗಣಿತದ ಮೂಲ ಪರಿಕಲ್ಪನೆಗಳು, ಪಾರ್ಶ್ವಕೋನಗಳು, ಶೃಂಗಾತ್ಮಕ ಕೋನಗಳು, ಛೇದಿಸುವ ರೇಖೆಗಳು, ಛೇದಿಸಿದ ರೇಖೆಗಳು ಮತ್ತು ಕೆಲವು ಹೇಳಿಕೆಗಳನ್ನು ಸಾಧನೆ ಮಾಡೋದನ್ನು ಕೂಡ ತಿಳಿದುಕೊಂಡಿದ್ದೇವೆ. ಹಾಗಿದ್ದಾಗ ಛೇದಿಸದ ರೇಖೆ ಉದಾಹರಣೆಗಳನ್ನು ಹೇಳ್ತೀರಿ, ಸಮಾಂತರ ರೇಖೆಗಳು ಅಂತ ಹೇಳ್ತಾರೆ. ಛೇದಿಸುವ ರೇಖೆಗಳು ಅಂದಾಗ ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾತ್ಮಕ ಕೋನಗಳ ಮೊತ್ತ 180 ಡಿಗ್ರಿ. ಉಂಟಾಗುವ ಶೃಂಗಾತ್ಮಕ ಕೋನಗಳು ಪರಸ್ಪರ ಸಮನಾಗಿರುತ್ತವೆ. ಇದು ಒಂದು ಹೇಳಿಕೆ. ಅಂದರೆ ಇನ್ನೊಂದು ಹೇಳಿಕೆ, ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣವು ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿಗೆ ಸಮ. ಈ ಎರಡು ಹೇಳಿಕೆಗಳನ್ನು ಕಳೆದ ತರಗತಿಯಲ್ಲಿ ಸಾಧಿಸುವ ಕ್ರಮ ಹೇಗೆ ಅಂತ ಹೇಳಿ ಈಗಾಗಲೇ ಮನವರಿಕೆ ಮಾಡಿಕೊಡ್ತೀವಿ. ಜೊತೆಗೆ ಪಾರ್ಶ್ವಕೋನಗಳನ್ನು ಹೇಳುವ ಮುನ್ನ ಸರಳ ಯುಗ್ಮಗಳು ಅಂತ ಹೇಳ್ತೀವಿ. ಅಥವಾ ಎರಡು ಪಾರ್ಶ್ವಕೋನಗಳನ್ನು ಸರಳ ಯುಗ್ಮಗಳು ಅಂತ ಪರಿಗಣಿಸ್ತಾರೆ. ಈಗ ಮುಂದಿನ ಕಲಿಕಾಂಶಕ್ಕೆ ಸಾಗಿದ್ರೆ ಆ ಎರಡೂ ಹೇಳಿಕೆಗಳನ್ನು ಆಧರಿಸಿ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಬಿಡಿಸಲಿಕ್ಕೆ ಪ್ರಯತ್ನ ಮಾಡೋಣ. ಆ ನಿಟ್ಟಿನಲ್ಲಿ ಈ ಒಂದು ಪ್ರಶ್ನೆ ಈ ರೀತಿ ಇದೆ. ಪ್ರಶ್ನೆ ಜೊತೆ ಚಿತ್ರ ಸಹಿತ ಕೊಟ್ಬಿಟ್ಟಿದ್ದಾರೆ ಅಲ್ವಾ? ಹಾಗಿದ್ದಾಗ ಪ್ರಶ್ನೆ ಈ ರೀತಿ ಇದೆ. ಚಿತ್ರದಲ್ಲಿ XY ಮತ್ತು MX ರೇಖೆಗಳು O ಬಿಂದುವಿನಲ್ಲಿ ಛೇದಿಸುತ್ತವೆ. ಕೋನ POY 90 ಡಿಗ್ರಿ ಮತ್ತು A:B 2:3 ಆದರೆ C ಯ ಬೆಲೆಯನ್ನು ಕಂಡುಹಿಡಿಯಿರಿ. ಮಕ್ಕಳೇ, ಈ ಪ್ರಶ್ನೆ ಗಮನಿಸಿದ್ರೆ ತಿಳಿಯುತ್ತೆ ಎಷ್ಟು ಎರಡು ಹೇಳಿಕೆಗಳನ್ನು ಬಳಸಿ ಸಮಸ್ಯೆ ಬಿಡಿಸ್ತೀವಿ. ಇಲ್ಲಿ ಹೇಳಿರುವಂತಹ ಚರಾಕ್ಷರಗಳನ್ನು ಗಮನಿಸಿದಾಗ ABC ಅಂತ ಹೇಳ್ತಾರೆ. ಇಲ್ಲಿ ಅನುಪಾತ ಕೊಟ್ಟಿದ್ದೇವೆ. A:B = 2:3 ಅಂತ ಅನುಪಾತ ಕೊಟ್ಟಿದ್ದೇವೆ. ಆಗ A ಬೆಲೆ 2x ಆಗಿರಲಿ, B ಬೆಲೆ 3x ಆಗಿರಲಿ. ಮಕ್ಕಳೇ, ಈ ಕೆಳಗಿನ ಕಿರಣವನ್ನು ಪರಿಗಣಿಸೋದು ಬೇಡ. ಅರ್ಥ ಇದೆಯಾ? ಈಗ ನೀವು ಮೇಲ್ಬಂದಿ ಗಮನಿಸಿದಾಗ XOY ಒಂದು ಸರಳ ರೇಖೆ, ಆ ಸರಳ ರೇಖೆಯ ಒಂದು ಏಕ ಬಿಂದುವಿನಲ್ಲಿ ಎರಡು ಕಿರಣಗಳು ಹೊರಹೊಮ್ಮಿವೆ. ಹಾಗಿದ್ದಾಗ ಆ ಎರಡು ಕಿರಣಗಳು ಯಾವುವು? OM ಒಂದು ಕಿರಣ ಆದರೆ ಇನ್ನೊಂದು OP ಮತ್ತೊಂದು ಕಿರಣ ಅಲ್ವಾ? ಸೊ ಹಾಗಿದ್ದಾಗ ಇಲ್ಲಿ ಎಷ್ಟು ಕೋನಗಳು ಉಂಟಾಗ್ತದೆ? ಆ ರೇಖೆಯ ಮೇಲೆ 3 ಕೋನಗಳು ಉಂಟಾಗುತ್ತೆ. ಹಾಗಾಗಿ 3 ಎಂಥ ಕೋನಗಳು? ಪಾರ್ಶ್ವಕೋನಗಳು. ಹಾಗಿದ್ದಾಗ 3 ಪಾರ್ಶ್ವಕೋನಗಳು, ಒಂದು ಕೋನ ಏನಾಗಿದೆ? ಲಂಬಕೋನ ಆಗಿದೆ. ಹಾಗಿದ್ದಾಗ ಅಲ್ಲಿ ಉಂಟಾಗಿರುವ 3 ಪಾರ್ಶ್ವಕೋನಗಳು ಯಾವುವು? ನೋಡಿ, ಕೋನ ಒಂದು ಕೋನ B ಅಂತ ಗುರುತಿಸಿದಿಲ್ಲ. ಆ ಕೋನದ ಹೆಸರು ಹೇಳಿ. ಕೋನ XOM. ಇನ್ನೊಂದು ಛೇದಕ ಬಿಂದು ಕಿರಣವಿದೆಯಲ್ಲ, OP ಮತ್ತು OM ಕಿರಣ ಸಂಯೋಗ ಬಿಂದುವಿನಿಂದ ಹೇಳಿ ಕೋನ MOP. ಇನ್ನೊಂದು ಲಂಬಕೋನ ಕೋನ POY. ಹಾಗಾದ್ರೆ ಈ 3 ಪಾರ್ಶ್ವಕೋನಗಳ ಮೊತ್ತ ಎಷ್ಟಕ್ಕೆ ಸಮನಾಗುತ್ತೆ? ಹೌದು, 180 ಡಿಗ್ರಿಗೆ ಸಮನಾಗುವ ಕೋನ ಯಾವುದು? ಕೋನ XOY. ಈಗ ಆಗಿದ್ದಾಗ ಈ ಹೇಳಿಕೆ ಆಧರಿಸಿ ಕೋನಗಳನ್ನು ಬರೆಯಿರಿ. ದಟ್ ಈಸ್ ಕೋನ XOM ಪ್ಲಸ್ ಕೋನ MOP ಪ್ಲಸ್ ಕೋನ POY. ಈ 3 ಕೋನಗಳ ಮೊತ್ತ ಎಷ್ಟಕ್ಕೆ ಸಮನಾಗುತ್ತೆ? 180ಕ್ಕೆ ಸಮನಾಗುತ್ತೆ. ನಿಜ. ಹಾಗಾದ್ರೆ ಸಮನಾಗಿರೋ ಕೋನ ಯಾವುದು? XOY. ಹಾಗಿದ್ದಾಗ XOY
ಓ ಎಂ ಅಳತೆ ಎಷ್ಟಿದೆ 3x, ಎಂ ಒ ಪಿ 2x, ಇದು 90 ಡಿಗ್ರಿ. ಹಾಗೆ ಇದೆಷ್ಟಿದೆ ಸಮಾನಿಟ್ಟು ಸರಳ ಕೋನ 180 ಡಿಗ್ರಿ ಸಮಾನಾಗುತ್ತೆ. ಈ ಚರಾಕ್ಷರ ಕೂಡಿ 3 + 2 5x + 90 ಡಿಗ್ರಿ ಈಕ್ವಲ್ಸ್ 180 ಡಿಗ್ರಿ. ಪಕ್ಷಾಂತರ ಮಾಡಿ ಸೊ ಕಳೆದು ಬರುತ್ತೆ 5x = 90 ಡಿಗ್ರಿ. ನಮಗೆ ಬೇಕಾದ x ಬೇಕು 5ರಿಂದ ಭಾಗಿಸಿ 18 90 x = 18 ಡಿಗ್ರಿ. ಹಾಗೇನೆ x ಬೆಲೆ 18 ಡಿಗ್ರಿ ಇದೆ. ಈ ಕೋನ ಒಂದು ಕೋನ ಇದೆ, ಎ ಮತ್ತು ಬಿ ಕೋನವನ್ನು ಹೊಂದಿರುವ ಕೋನಗಳನ್ನು ಹೆಸರಿಸಿ. ನೋಡಿ ಮಕ್ಕಳೇ, ಕೋನ XOM ಚರಾಕ್ಷರವನ್ನು ಹೊಂದಿರುವ ಕೋನ ಬಿ. ಹಾಗಾದ್ರೆ ಬಿ ಎಂದಾಗ ಅದರ ಅನುಪಾತದ ಪದ ಎಷ್ಟು ಇಟ್ಕೊಂಡಿದ್ದೀವಿ 3x. x ಬೆಲೆ ಎಷ್ಟಿದೆ 18 ಡಿಗ್ರಿ ಇದೆ. ಹಾಗಾದ್ರೆ ಕೂಡಿ ಅದು ಗುಣಿಸಿದ್ರೆ ಎಷ್ಟಾಯಿತು 54 ಡಿಗ್ರಿ. ಹಾಗಾದ್ರೆ ಇನ್ನೊಂದು ಕೋನ ಇದೆ, ಕೋನ MOP. ಇದೆಷ್ಟಿದೆ ಎ, ಇದೆಷ್ಟು ಅನುಪಾತ 2x. ಸೊ 18 ಡಿಗ್ರಿಯಿಂದ ಗುಣಿಸಿ 18ರಲ್ಲಿ 30 ಅಲ್ವಾ? ಇವೆರಡು ಕೂಡಿದ್ರೆ ಮತ್ತೆ 90 ಡಿಗ್ರಿ. ಬಟ್ ಆಲ್ರೆಡಿ ಒಂದು ಕೋನ ನಿಮಗೆ ಗೊತ್ತಿದೆ 90 ಡಿಗ್ರಿ ಅಂತ. ಕೋನ POO = 90 ಡಿಗ್ರಿ. ನೋಡಿ ಮಕ್ಕಳೇ, ಇದು 54 ಡಿಗ್ರಿ ಆಯಿತು ಅಲ್ವಾ? ಈ ಕೋನ ಇದು 54 ಆದರೆ ಈ ಕೋನ 36, ಈ ಕೋನ 90 ಇದೆ. ನಮ್ಮ ಪ್ರಶ್ನೆ ಏನಿದೆ, ಕೋನ ಸಿ ಅನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಕೋನ ಸಿ ಕಂಡುಹಿಡಿಯುವಾಗ ನೋಡಿ CD ಸರಳ ರೇಖೆಯನ್ನು ಪರಿಗಣಿಸೋಣ. ಈ ಲಂಬ ರೇಖೆ ಬೇಡ, ಅಲ್ಲ MN ಸರಳ ರೇಖೆ ತಗೊಳ್ಳಿ. MN ಸರಳ ರೇಖೆ ತಗೊಂಡಾಗ OX ಕಿರಣ ಆಗುತ್ತೆ. ಆಗ ಇಲ್ಲಿ ಎರಡು ಪಾರ್ಶ್ವ ಕೋನಗಳು ಉಂಟಾಗುತ್ತೆ. ಆ ಎರಡು ಪಾರ್ಶ್ವ ಕೋನಗಳು ಯಾವ್ಯಾವು? ಕೋನ MOX ಪ್ಲಸ್ ಕೋನ XON. ಈ ಎರಡು ಪಾರ್ಶ್ವ ಕೋನಗಳು ಯಾವ್ದು ಸಮಾನಾಗುತ್ತೆ? ಕೋನ MON. ಕೋನ MOX ಅದರ ಬೆಲೆ ಎಷ್ಟಿದೆ 54 ಡಿಗ್ರಿ ಇದೆ. XON ಕಂಡುಹಿಡಿಯಬೇಕು. ಕೋನ MON ಅಂದರೆ 180 ಡಿಗ್ರಿ. ಸೊ ಪಕ್ಷಾಂತರ ಮಾಡಿ ಕೋನ XON = 180 54 ಡಿಗ್ರಿಯನ್ನು ಕಳೆಯಿರಿ. ಆಗ ನಿಮಗೆ ಬರುವಂತಹ ಉತ್ತರ 126 ಡಿಗ್ರಿ. ಈ ರೀತಿ ಸಮಸ್ಯೆಗಳನ್ನು ಬಿಡಿಸುವಂತ ಒಂದು ಸರಳವಾದ ವಿಧಾನ. ಹಾಗಿದ್ದಾಗ ಇನ್ನು ಪಠ್ಯಕ್ರಮದಲ್ಲಿ ಹಲವಾರು ಸಮಸ್ಯೆಗಳಿದೆ. ಅಂತಹ ಸಮಸ್ಯೆಗಳನ್ನು ಹೇಗೆ ಬಿಡಿಸ್ಬೋದು ಅನ್ನೋದಕ್ಕೆ ನೋಡೋಣ. ಮಕ್ಕಳ ಪ್ರಶ್ನೆ ಈ ರೀತಿ ಇದೆ. ಚಿತ್ರದಲ್ಲಿ ಕೋನ PQR = ಕೋನ PRQ ಆದರೆ ಕೋನ PQS = ಕೋನ PRT ಎಂದು ಸಾಧಿಸಿ. ನೀವು ಕಾಣ್ತಾ ಇದ್ದೀರಿ ಮಕ್ಕಳೇ, STM ಸರಳ ರೇಖೆಯಾಗಿದೆ, PQR ತ್ರಿಭುಜ ಉಂಟಾಗಿದೆ. ಹಾಗಿದ್ದಾಗ ಈಗ ಒಳಬದಿಯಲ್ಲಿ ಕೋನ PQR = ಕೋನ PRQ ಅಂದರೆ QRQ ಮತ್ತು R ಕೋನಗಳು ಸಮ ಅಂತ ಹೇಳ್ತೇವೆ. ಅಂದರೆ ಸಮದ್ವಿಭಾಗ ತ್ರಿಭುಜದಲ್ಲಿ ಅನುಮುಖ ಕೋನಗಳು ಸಮಾಂತರ ಕೂಡ ಹೇಳಬೇಕಾಗುತ್ತೆ. ಹಾಗೆ ನಾವು ಸಾಧನೆ ಮಾಡಬೇಕಾಗಿದ್ದು ಕೋನ PQS = ಕೋನ PR ಅಂದರೆ ಬಹಿರ್ಕೋನಗಳಿಗೆ ಸಮ ಅಂತ ಸಾಧಿಸಬೇಕು. ಹೀಗೆ ನನ್ನದು ಈ ರೀತಿ ಹೇಳ್ತಾರೆ ಕೇಳಿ. ST ಸರಳ ರೇಖೆ ಇದೆ. ಈಗ ನಾನು TR ಕಿರಣವನ್ನು ಕ್ಲೋಸ್ ಮಾಡ್ತೇನೆ. ಆಗ ನಿಮಗೆ ಉಳಿಯುವಂಥದ್ದು PQ ಕಿರಣ ಯಾವ್ದ್ರ ಮೇಲೆ ನಿಂತಿದೆ? ST ಮೇಲೆ ನಿಂತಿದೆ. ಹಾಗಿದ್ದಾಗ ಹೇಳಿಕೆ ಯಾವಾಗ ಹೇಳ್ತಾ ಇದೆ, ಒಂದು ಸರಳ ರೇಖೆ ಮೇಲೆ ಒಂದು ಕಿರಣ ಉಂಟಾಗುವ ಪಾರ್ಶ್ವ ಕೋನಗಳ ಮೊತ್ತ 180 ಡಿಗ್ರಿ ಅಂತಿದೆ. ಹೌದು. ಹಾಗೆ ಉಂಟಾಗುವ ಪಾರ್ಶ್ವ ಕೋನಗಳು ಯಾವ್ಯಾವು? ಕೋನ PQS ಮತ್ತು ಕೋನ PQR ಅಲ್ವಾ? ಮಕ್ಕಳೇ, ಕೋನ PQS ಪ್ಲಸ್ ಕೋನ PQT ಅನ್ಬೇಕು. PQR ಅನ್ನಂಗಿಲ್ಲ ಅಲ್ವಾ? ವಿಚ್ ಈಸ್ ಈಕ್ವಲ್ ಟು ಎಷ್ಟು ಡಿಗ್ರಿ? 180 ಡಿಗ್ರಿ ಅಲ್ವಾ? ಈಗ ನೋಡಿ
ಬಟ್ ಈಗ ನೋಡಿ, ಸೊ ಕೋನ ಪಿ ಕ್ಯೂ ಎಸ್ ಪ್ಲಸ್ ಕೋನ ಪಿ ಕ್ಯೂ ಆರ್ ಅಂತ ಹೇಳ್ತೇವೆ ಅಲ್ವಾ. ಹಾಗಿದ್ದಾಗ ನೋಡಿ, ಕೋನ ಪಿ ಕ್ಯೂ ಎಸ್ ಪ್ಲಸ್ ಕೋನ ಪಿ ಕ್ಯೂ ಆರ್ ಈಕ್ವಲ್ಸ್ ವಾಟ್? ಕೋನ ಪಿ ಆರ್ ಕ್ಯೂ ಈಕ್ವಲ್ಸ್ 180 ಡಿಗ್ರಿ. ನಾವು LHS ತರ ಇದನ್ನ ಕೋನ ಪಿ ಕ್ಯೂ ಎಸ್ ಕೋನ, ಯಾಕೆ ಕೋನ ಪಿ ಕ್ಯೂ ಎಸ್ ಕೋನ ಪಿ ಆರ್ ಟಿ ಅಂತ ಸಾಧಿಸಬೇಕು. ಹಾಗಿದ್ದಾಗ ಕೋನ ಪಿ ಕ್ಯೂ ಎಸ್ ಈಕ್ವಲ್ಸ್ 180 ಡಿಗ್ರಿ. ಇದನ್ನ ಪಕ್ಷಾಂತರ ಮಾಡಿ ಕೋನ ಪಿ ಆರ್ ಕ್ಯೂ ಇದರ ಒಂದು ಅಂತ ಸೂಚಿಸಿ. ಸರಿನಾ ಮಕ್ಕಳೇ? ಅಂದ್ರೆ ಆರಂಭದಲ್ಲಿ ಪಿ ಕ್ಯೂ ಕಿರಣವು ಯಾವ್ದ್ರ ಮೇಲೆ ನಿಂತೈತೆ? ಎಸ್ ಟಿ ರೇಖೆಯ ಮೇಲೆ ನಿಂತಿದೆ. ನೆಕ್ಸ್ಟ್ ಇನ್ನೊಂದು ಬನ್ನಿ. ಹಾಗಾದ್ರೆ ಪಿ ಆರ್ ಕಿರಣ ಮೇಲೆ ನಿಂತೈತೆ, ಎಸ್ ಟಿ ಕಿರಣ ಮೇಲೆ ನಿಂತೈತೆ. ಹಾಗಿದ್ದಾಗ ಉಂಟಾಗುವ ಪಾರ್ಶ್ವಕೋನಗಳು ಯಾವ್ಯಾವು ಹೇಳಿ? ಹೌದು, 2 ಪಾರ್ಶ್ವಕೋನಗಳು ಉಂಟಾಗುತ್ತೆ. ಹಾಗಿದ್ದಾಗ ಪಿ ಕ್ಯೂ ಕಿರಣ ಕ್ಲೋಸ್ ಮಾಡಿ ನಿಮಗೆ ಇಮ್ಯಾಜಿನೇಷನ್ ಪಕ್ಕ ಬರ್ತದೆ. ಆಗ ಕೋನ ಪಿ ಆರ್ ಎಸ್ ಪಿ ಆರ್ ಕ್ಯೂ ಮತ್ತೆ ಕೋನ ಪಿ ಆರ್ ಟಿ ಬರ್ತದೆ ಅಲ್ವಾ ಮಕ್ಕಳೇ? ಅಲ್ವಾ? ಹಾಗಿದ್ದಾಗ ಉಂಟಾಗ್ತಕ್ಕಂಥ ಪಾರ್ಶ್ವಕೋನ ಕೋನ ಪಿ ಆರ್ ಕ್ಯೂ ಪ್ಲಸ್ ಇನ್ನೊಂದು ಯಾವುದು? ಕೋನ ಪಿ ಆರ್ ಟಿ ಈಕ್ವಲ್ಸ್ 180 ಡಿಗ್ರಿ. ಸರಿನಾ ಮಕ್ಕಳೇ? ಈಗ RHS ಏನಿದೆ? ಕೋನ ಪಿ ಆರ್ ಟಿ ಅಂತಿದೆ. ಸೊ 180 ಡಿಗ್ರಿನಲ್ಲಿ ಕೋನ ಪಿ ಆರ್ ಕ್ಯೂ ಅನ್ನು ಕಳೆಯಿರಿ. ಸೊ ಈ 1 ಮತ್ತು 2 ಅನ್ನು ಹೋಲಿಕೆ ಮಾಡಿದ್ರೆ 1 ಮತ್ತು 2 ಬಲ ಪಾರ್ಶ್ವ ಕ್ಯಾನ್ಸಲ್ ಆಗ್ತದೆ ಕಳೆದಾಗ. ಸೊ ಇಲ್ಲಿ ಉಳಿಯುವಂಥದ್ದೇನು? ಕೋನ ಪಿ ಕ್ಯೂ ಎಸ್ ಈಕ್ವಲ್ಸ್ ಕೋನ ಪಿ ಆರ್ ಟಿ. ಸರಿನಾ ಮಕ್ಕಳೇ? ಅರ್ಥ ಆಯ್ತಾ? ಡೌಟ್ ಇದ್ರೆ ಮಾತ್ರ. ಈಗ ನಾನು ನೇರವಾಗಿ ಬರ್ತಿದ್ದೀನಲ್ವಾ, ಈಗ ನೀವು ವರ್ಡ್ ಬರಿಬಹುದು. ಏನಂದ್ರೆ ನಿಮಗೆ ಮೊದಲ ಕೆಳಗೆ ಮಾಡ್ತಾರೆ ಇರುವಾಗ ಆರಂಭದಲ್ಲಿ ಪಿ ಕ್ಯೂ ಕಿರಣವು ಎಸ್ ಟಿ ರೇಖೆಯ ಸರಳ ರೇಖೆಯ ಮೇಲೆ ನಿಂತಿದೆ ಅಲ್ವಾ. ಈಗ ನಿಮಗೆ ಬೇಗ ಅರ್ಥ ಆಗ್ತದೆ. ಎಂಥ ರೇಖೆ? ಸರಳ ರೇಖೆ. ಈಗ ಹಾಗಾದ್ರೆ ಓ ಪಿ ಆರ್ ಕಿರಣ ಎಲ್ಲಿ ನಿಂತಿದೆ? ಪಿ ಆರ್ ಕಿರಣವು ಎಸ್ ಟಿ ರೇಖೆಯ ಮೇಲೆ ನಿಂತಿದೆ. ಎಸ್ ಟಿ ರೇಖೆಯ ಮೇಲೆ ಅಲ್ವಾ ಮಕ್ಕಳೇ? ಈ ರೀತಿ ಡಿಫೈನ್ ಮಾಡ್ತೇವೆ. ಹಾಗೆ ಇಲ್ಲಿ ಯಾವುದೇ ಈ ರೀತಿ ಸಮಸ್ಯೆಗಳನ್ನು ಬಿಡಿಸುವಾಗ ಹೇಳಿಕೆಗಳನ್ನು ಗಮನಿಸಿ ರೇಖಾಕೃತಿಗಳಿಗೆ ಅನುಸಾರವಾಗಿ ಆ ವಾಕ್ಯಗಳಿಗೆ ಅನುಸಾರವಾಗಿ ವಿಭಜನೆ ಮಾಡ್ತಾ ಹೋದಾಗ ಸಾಧನೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಹಾಗಿದ್ದಾಗ ಮತ್ತೊಂದು ಭಿನ್ನವಾದ ಸಮಸ್ಯೆಯನ್ನು ಹೇಗೆ ಬಿಡಿಸಬೇಕು ಅನ್ನೋದನ್ನ ನೋಡೋಣ. ನೋಡಿ ಮಕ್ಕಳೇ, ಸಮಸ್ಯೆ ಈ ರೀತಿ ಇದೆ. ಚಿತ್ರದಲ್ಲಿ x ಪ್ಲಸ್ ವೈ ಈಕ್ವಲ್ಸ್ ಡಬ್ಲ್ಯೂ ಪ್ಲಸ್ ಝಡ್ ಆದರೆ ಎ ಒ ಬಿ ಒಂದು ಸರಳ ರೇಖೆ ಎಂದು ಸಾಧಿಸಿ ಅಂತ ಪ್ರಶ್ನೆ ಇದೆ ಅಲ್ವಾ. ಹಾಗಿದ್ದಾಗ ನೀವು ಇಲ್ಲಿ 4 ಕೋನನ್ನು ಕಾಣ್ತೀರಿ. ಹಾಗಿದ್ದಾಗ ಇಲ್ಲಿ ಮೇಲೆ ಬಂದ 2 ಪಾರ್ಶ್ವ ಕೋನಗಳು ಮತ್ತು ಕೆಳಗೆ ಬಂದ 2 ಪಾರ್ಶ್ವ ಕೋನಗಳು ಉಂಟಾಗುತ್ತೆ. ಈ 4 ಕೋನಗಳ ಮೊತ್ತ ಎಷ್ಟಕ್ಕೆ ಸಮಾನಾಗುತ್ತೆ? 360 ಡಿಗ್ರಿಗೆ ಸಮಾನಾಗುತ್ತೆ. ಹಾಗಿದ್ದಾಗ ನೋಡಿ, ಹಾಗಿದ್ದಾಗ ಆ 4 ಕೋನಗಳ ಮೊತ್ತ 360 ಡಿಗ್ರಿಗೆ ಸಮ. ಇಲ್ಲಿ ಕೊಟ್ಟಿರುವಂತಹ ಮಾಹಿತಿ ಏನು ದತ್ತ ಇದೆ? x ಪ್ಲಸ್ ವೈ ಈಕ್ವಲ್ಸ್ ಡಬ್ಲ್ಯೂ ಪ್ಲಸ್ ಝಡ್. ಹಾಗಾದ್ರೆ ಆ ರೇಖೆಗಳಲ್ಲಿ ಉಂಟಾಗಿರುವ ಕೋನಗಳ ಸಂಖ್ಯೆ 4 ಇದೆ. ಈ 4 ಕೋನಗಳ ಮೊತ್ತ 360 ಡಿಗ್ರಿ ಸಮ.
ಆದ್ರೆ ಒಂದು ಕಂಡೀಷನ್ ಏನಿದೆ, x plus y equals what? ದತ್ತ ಏನಿದೆ w plus z ಅಲ್ವಾ. ಸೊ ಇವುಗಳನ್ನ ಕೂಡಿ ಸಜಾತ್ಯಾಂಶಗಳನ್ನ 2w ಪ್ಲಸ್ 2z ಈಕ್ವಲ್ಸ್ 360 ಡಿಗ್ರಿ ಅಲ್ವಾ. ಇಲ್ಲಿ ನಾವೇನ್ ಮಾಡ್ಕೊಂಡು 2 ಕಾಮನ್ ಫ್ಯಾಕ್ಟರ್ ತೆಗಿತೀವಿ, w ಪ್ಲಸ್ z ಈಕ್ವಲ್ಸ್ 360 ಡಿಗ್ರಿ 2ರಿಂದ ಭಾಗಿಸ್ತೇವೆ. ಸೊ ಹೀಗೆ ಓರೆ ಗುಣಾಕಾರ ಮಾಡಿ w ಪ್ಲಸ್ z ಈಕ್ವಲ್ಸ್ 360 ಡಿಗ್ರಿ ಬೈ 2ರಿಂದ ಭಾಗಿಸಿ 180 ಡಿಗ್ರಿ. Therefore, w plus z equals 180 ಡಿಗ್ರಿ. ಸೊ ಈ ಕೆಳಗೆ ಈ ಎರಡು ಪಾರ್ಶ್ವ ಕೋನಗಳ ಮೊತ್ತ 180 ಡಿಗ್ರಿ ಸಮನಾಗಿದೆ. Similarly, x plus y also equals 180 ಡಿಗ್ರಿ. ಇದೇ ಪ್ರಕ್ರಿಯೆ ಮುಂದುವರಿಸಿದೆ ಅಲ್ವಾ. ಹೀಗೆ ನೋಡಿ ಇದೇ ಪ್ರಕ್ರಿಯೆ ಮುಂದುವರಿಸ್ತಾ ಇದ್ರು ಕೂಡ x ಪ್ಲಸ್ y ಕೂಡ x ಮತ್ತು y ನ ಮೊತ್ತ 180 ಡಿಗ್ರಿ ಸಮ ಆಯಿತು. z ಮತ್ತು w ಗಳ ಮೊತ್ತನೂ ಕೂಡ 180 ಡಿಗ್ರಿ ಸಮನಾಯಿತು. ಹಾಗಿದ್ದಾಗ ಮೇಲ್ಬದಿಯಲ್ಲಿ 2 ಕೋನ ಮತ್ತು ಕೆಳಬದಿಯಲ್ಲಿ 2 ಕೋನ, ಆ 4 ಕೋನಗಳು ಎಲ್ಲಿ ನಿಂತಿವೆ? EOB ಸರಳರೇಖೆ ಮೇಲೆ ನಿಂತಿವೆ. ಜೊತೆಗೆ OC ಮತ್ತು OD ಕಿರಣಗಳು AOB ಸರಳರೇಖೆ ಮೇಲೆ ನಿಂತಿವೆ. ಹಾಗಿದ್ದಾಗ therefore ನಿರ್ಣಯ ಬರೆಯಬಹುದು AOB ಒಂದು ಸರಳ ರೇಖೆ ಆಗಿದೆ. ಅಲ್ವಾ. ಹಾಗಿದ್ದಾಗ ಇನ್ನು ಒಂದು ಈ ಬಿಡಿಸಿರುವಂತಹ 2 ಸಮಸ್ಯೆಗಳಿಗೆ ವಿರುದ್ಧವಾಗಿ ತಾರ್ಕಿಕವಾಗಿ ಸಮಸ್ಯೆಗಳನ್ನು ಹೇಗೆ ಬಿಡಿಸ್ಬೋದು ಅನ್ನೋ ಪ್ರಶ್ನೆಯನ್ನ ನೋಡೋಣವಾ. ನೋಡಿ ಮಕ್ಕಳೇ, ಪ್ರಶ್ನೆ ಈ ರೀತಿ ಇದೆ. ಚಿತ್ರದಲ್ಲಿ POQ ಒಂದು ಸರಳ ರೇಖೆ, OH ಕಿರಣವು PQ ಸರಳ ರೇಖೆಯ ಮೇಲೆ ಸರಳ ರೇಖೆಗೆ ಲಂಬವಾಗಿದೆ. OP ಮತ್ತು OR ಕಿರಣಗಳ ನಡುವೆ OS ಇದೆ. ಆದರೆ ಕೋನ ROS ಈಕ್ವಲ್ಸ್ half of angle QOS minus angle POS ಎಂದು ಸಾಧಿಸಿ ಅಂತ ಪ್ರಶ್ನೆ ಇದೆ ಅಲ್ವಾ ಮಕ್ಕಳೇ. ಹೀಗೆ ನೋಡಿ, ಇದನ್ನು ಸಾಧಿಸುವಾಗ ಕೆಲವು ಸೂಕ್ಷ್ಮ ಸಂಗತಿಗಳನ್ನ ಗಮನಿಸಬೇಕಾಗ್ತದೆ. ಸೊ ಮಕ್ಕಳು, ಹಾಗಿದ್ದಾಗ ಈ ಭಾಗವನ್ನು ಪರಿಗಣಿಸಬೇಡಿ, OQ ಬಿಡಿ, ಇದಿಷ್ಟು ಮಾತ್ರ ತಗೊಳ್ಳಿ. ದಟ್ ಈಸ್ ಕೋನ POR ಈಕ್ವಲ್ಸ್ ವಾಟ್? ಲಂಬ ಕೋನ ದತ್ತ ಅಲ್ವಾ. ಸೊ ಇದು 90 ಡಿಗ್ರಿ ಆದರೆ ಈ 90 ಡಿಗ್ರಿ ಕೋನವನ್ನು ಉಂಟು ಮಾಡಿರುವ ಸಮಾನ ಶೃಂಗ ಬಿಂದುವಿನ ಮತ್ತೊಂದು ಕಿರಣ ಹೊರ ಹೋಗಿದೆ OS. ಆಗ 2 ಕಿರಣ ಕೋನಗಳು ಉಂಟಾಗಿದೆ. ಹಾಗಿದ್ದಾಗ ಆ 2 ಕೋನಗಳು ಯಾವುವು? ಕೋನ POS ಮತ್ತು ಕೋನ SOR ಅಲ್ವಾ. ನೋಡಿ, ಕೋನ POR ಈಕ್ವಲ್ಸ್ 90 ಡಿಗ್ರಿ ಬಿಕಾಸ್ ದತ್ತ. ಹಾಗಿದ್ದಾಗ ಕೋನ POS ಪ್ಲಸ್ ಕೋನ SOR ಈಕ್ವಲ್ಸ್ ವಾಟ್? ಕೋನ POR ಅಲ್ವಾ ಮಕ್ಕಳೇ. ಹೀಗೆ ನೋಡಿ, ಕೋನ POS ಕೋನ ಪ್ಲಸ್ ಕೋನ SOR ಅಲ್ವಾ. ಸೊ ವಿಚ್ ಈಸ್ ಈಕ್ವಲ್ ಟು 90 ಡಿಗ್ರಿ. ಈಗ ನನಗೆ ಬೇಕಾಗಿರೋದು ಕೋನ SOR ಅಂತ ಬಂದರೆ ಕೋನ ROS ಅಂತ ಬಂದರೆ, ಈಗ 90 ಒಳಗಡೆ ಇದೆ, ಎಡಗಡೆಗೆ ಒಂದು ಕೋನ ಪಕ್ಷಾಂತರ ಮಾಡಿ ಮೈನಸ್ ಕೋನ POS ಇದನ್ನು 1 ಅಂತ ಗುರುತು ಮಾಡಿ. ಸರಿ ನಮಗೆ ಅರ್ಥ ಆಗ್ತಿದೆಯಾ? ಈಗ ಇನ್ನೊಂದು ಕಡೆ ಬನ್ನಿ. ಈಗ OP ನೆಗ್ಲೆಕ್ಟ್ ಮಾಡಿ, ಆಗ ನೀವು 2 ಲಘು ಕೋನಗಳನ್ನು ಗುರುತು ಮಾಡಿದ್ರಿ. ಈಗ ನೋಡಿ,
ಇಲ್ಲಿ ಕ್ಯೂ ಓ ಎಸ್ ಒಂದು ಅಧಿಕ ಕೋನವಾಗಿದ್ದು ಕ್ಯೂ ಓ ಎಸ್ ಪಾರ್ಶ್ವಭಾಗಗಳೊಂದಿಗೆ ಎರಡು ಕೋನಗಳನ್ನು ಉಂಟು ಮಾಡುತ್ತೆ. ಹಾಗಿದ್ದಾಗ ಆ ಎರಡು ಕೋನಗಳು ಯಾವುವು? ಒಂದು ಲಂಬ ಕೋನ, ಇನ್ನೊಂದು ಲಘು ಕೋನ ಆಗಿರ್ಬೋದು. ಹಲೋ ಮಕ್ಕಳೇ, ಸೊ ಹೀಗೆ ನೋಡಿ, ಇಲ್ಲಿ ಕೋನ ಕ್ಯೂ ಓ ಆರ್ ಈಕ್ವಲ್ಸ್ 90 ಡಿಗ್ರಿ ಬಿಕಾಸ್ ದತ್ತ. ಈಗ ನೀವು ಪ್ರತಿ ಬಾರಿನೂ ಕೂಡ ಎರಡು ಕಡೆ ಕಂಡುಹಿಡಿಯುವಾಗ ಕೋನ ಆರ್ ಓ ಎಸ್ ಕಂಡುಹಿಡಿತಾ ಇರೋದು. ಈಗ ನೋಡಿ, ಇದನ್ನ ಈ ರೀತಿ ಬರೀಬಹುದಾ? ಕೋನ ಕ್ಯೂ ಓ ಎಸ್ ಅಧಿಕ ಕೋನ ಆಗುತ್ತೆ ಅಲ್ವಾ? ಆಗ ಎರಡು ಕೋನಗಳು ಉಂಟಾಗುತ್ತೆ. ಆ ಎರಡು ಕೋನಗಳು ಯಾವುವು? ಕೋನ ಕ್ಯೂ ಓ ಆರ್ ಪ್ಲಸ್ ಇನ್ನೊಂದು ಕೋನ ಯಾವುದು? ಓ ಪಿ ಕೇಳೋ ನೆಗ್ಲೆಕ್ಟ್ ಮಾಡಿ, ಟೆಸ್ಟ್ ಮಾಡಬೇಡಿ. ಹಾಗೆ ಉಂಟಾಗಿರ್ತಕ್ಕಂಥ ಮತ್ತೊಂದು ಕೋನ ಯಾವುದು? ಆರ್ ಓ ಎಸ್. ಕೋನ ಆರ್ ಓ ಎಸ್ ವಿಚ್ ಇಸ್ ಈಕ್ವಲ್ ಟು ವಾಟ್? ಕೋನ ಕ್ಯೂ ಓ ಎಸ್. ಸರಿ ನಮಗ ಈಗ ನೋಡಿ, ನಮಗೆ ಬೇಕಾಗಿರೋದು ಆರ್ ಓ ಎಸ್ ಕೋನ, ಎರಡು ಕಿರಣಗಳ ಸಂಭೋಗದಲ್ಲಿ ಉಂಟಾಗಿರುವಂಥ ಕೋನ. ದಟ್ ಈಸ್ ಮಕ್ಕಳ ಒಂದು ನಿಮಿಷ, ಕೋನ ಕ್ಯೂ ಓ ಆರ್ ಎಂಥ ಕೋನ? ಅದು ಲಂಬ ಕೋನ. ದಟ್ ಈಸ್ ಕೋನ ಆರ್ ಓ ಎಸ್ ಈಕ್ವಲ್ಸ್ ಕೋನ ಕ್ಯೂ ಓ ಎಸ್. ಈಗ ಇದನ್ನು ಪಕ್ಷಾಂತರ ಮಾಡಿ ಕೋನ ಕ್ಯೂ ಓ ಎಸ್ ಮೈನಸ್ 90 ಡಿಗ್ರಿ. ಸೊ ಈಗ ಇದನ್ನು ಎರಡು ಅಂತ ಸೂಚಿಸ್ತೀವಿ. ಸರಿ ನಮಸ್ಕಾರ. ಈಗ 1 ಮತ್ತು 2 ಕೂಡಿದೆ. ಮೊದಲನೇ ಕೋನ ಏನಿದೆ? ಕೋನ ಆರ್ ಓ ಎಸ್. ಇನ್ನೊಂದು ಕೋನ ಆರ್ ಓ ಎಸ್ ವಿಚ್ ಇಸ್ ಈಕ್ವಲ್ ಟು ಮಧ್ಯದಲ್ಲಿ ಏನಿದೆ? 90 ಡಿಗ್ರಿ ಅಲ್ವಾ? 90 ಡಿಗ್ರಿ. 90 ಡಿಗ್ರಿ ಮೈನಸ್ ಕೋನ ಪಿ ಓ ಎಸ್, ಎರಡನೇದು ಪ್ಲಸ್ ಕೋನ ಕ್ಯೂ ಓ ಎಸ್ ಮೈನಸ್ 90 ಡಿಗ್ರಿ. ಪ್ಲಸ್ 90 ಡಿಗ್ರಿ ಮೈನಸ್ 90 ಡಿಗ್ರಿ ಕ್ಯಾನ್ಸಲ್ ಆಗುತ್ತೆ. ಇವೆರಡು ಕೂಡಿ 2 ಇಂಟು ಆಂಗಲ್ ಆರ್ ಓ ಎಸ್ ಈಕ್ವಲ್ಸ್ ಮಕ್ಕಳ ಇದನ್ನ ಆಂಗಲ್ ಕ್ಯೂ ಓ ಎಸ್ ಮೈನಸ್ ಆಂಗಲ್ ಪಿ ಓ ಎಸ್ ಅಂತ ಬರೀಬೋದಾ? ಕ್ರಮಬದ್ಧ ಬರ್ಕೊಂಡೆ. ಈ ಗೋಡೆ ಗುಣಾಕಾರ ಮಾಡ್ತೇನೆ. ಆಂಗಲ್ ಆರ್ ಓ ಎಸ್, ಆಂಗಲ್ ಆರ್ ಓ ಎಸ್ ಈಕ್ವಲ್ಸ್ ಹಾಫ್ ಆಫ್ ಆಂಗಲ್ ಕ್ಯೂ ಓ ಎಸ್ ಮೈನಸ್ ಆಂಗಲ್ ಪಿ ಓ ಎಸ್. ಈ ರೀತಿ ಸಾಕು. ಸೊ ಹೀಗಿದ್ದಾಗ ಇಲ್ಲಿ ಎರಡು ಲಂಬ ಕೋನ ಗುರುತಿಸ್ಕೊಂಡು ಕೋನಗಳ ವಿಭಜನೆ ಮಾಡಿದ್ರು ಅಷ್ಟೇ, ಮತ್ತೇನು ಮಾಡಿಲ್ಲ. ಹಾಗಿದ್ದಾಗ ಕೊನೆಯಾದ ಒಂದು ಸಮಸ್ಯೆ ತಾತ್ವಿಕವಾಗಿ ನೀವು ಹೇಗೆ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀರಂತ ನೋಡ್ತೀರಾ? ಮಕ್ಕಳೇ, ಗೃಹ ಕೆಲಸಕ್ಕೆ ಎಷ್ಟು ಪ್ರಶ್ನೆಗಳು ತಗೊಳ್ತೀರಲ್ಲ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಕೋನ ಎಕ್ಸ್ ವೈ ಝಡ್ ಈಕ್ವಲ್ಸ್ 64 ಡಿಗ್ರಿ ಮತ್ತು ಎಕ್ಸ್ ವೈ ಅನ್ನು ಪಿ ವರೆಗೆ ವಿಧಿಸಿದೆ. ಈ ತತ್ವವನ್ನು ಉಪಯೋಗಿಸಿ ಒಂದು ಚಿತ್ರ ರಚಿಸಿ. ಕೋನ ಝಡ್ ವೈ ಪಿ ಅನ್ನು ಕಿರಣ ವೈ ಕ್ಯೂ ಬಿ ಭಾಗಿಸಿದರೆ ಕೋನ ಎಕ್ಸ್ ವೈ ಕ್ಯೂ ಮತ್ತು ಸರಳಾರ್ಥ ಕೋನ ಕ್ಯೂ ವೈ ಪಿ ಅನ್ನು ಕಂಡುಹಿಡಿಯಿರಿ. ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಚಿತ್ರ ಇಲ್ಲಿದೆ, ಇದು ಸಂಬಂಧಿಸಿದ ಚಿತ್ರದಲ್ಲಿ ಒ ಪಿ, ಒ ಕ್ಯೂ, ಒ ಆರ್ ಮತ್ತು ಒ ಎಸ್ 4 ಕಿರಣಗಳಿವೆ. ಕೋನ ಪಿ ಒ ಕ್ಯೂ ಪ್ಲಸ್ ಕೋನ ಕ್ಯೂ ಒ ಆರ್
ಪ್ಲಸ್ ಕೋನ ROX ಪ್ಲಸ್ ಕೋನ SOP ಈಕ್ವಲ್ಸ್ 360 ಡಿಗ್ರಿ ಎಂದು ಸಾಧಿಸಿ ಅನ್ನೋ ಪ್ರಶ್ನೆ. ನಿನ್ನ ಪಠ್ಯಕ್ರಮದಲ್ಲಿ ಕೆಲವು ಉದಾಹರಣೆಗಳ ಸಹಿತ ಬಿಡಿಸಿರುವಂಥ ಲೆಕ್ಕಗಳಿವೆ. ಅವುಗಳನ್ನ ನೀವು ಗೃಹ ಕೆಲಸಕ್ಕೆ ನಿರಂತರವಾಗಿ ಅಭ್ಯಾಸ ಮಾಡ್ತೀರಲ್ವಾ?